ನಾಳೆ ದ್ವಾದಶಿ ಯಾವ್ದು ಬರ್ತಾರೋ ರಜೆ ಬರೆಯೋದಿಲ್ಲ. ವಕೀಲ್ ಡೇಸ್ ಆಗಲ್ಲ. ನೆಕ್ಸ್ಟ್ ಓಂ ನಾರಾಯಣಂ ಗುಣೈ ಸರ್ವೈರ್ವೇಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಜಿಜ್ಞಾಸ ಓಂ. ಏನು ಹೇಳಿದ್ರೀಗ? ದೇವರನ್ನ ಮೊದಲೇದೇನು ಬಂತು? ಗುಣ ಎಷ್ಟು ತಿಳಿಬೇಕು ಅಂದರು? ಎಲ್ಲ ತಿಳಿಬೇಕು. ಸರ್ವಗುಣ ಪೂರ್ಣ ಅಂತಲೇ ತಿಳಿಬೇಕು, ಸರ್ವದೋಷ ಅಂತಲೇ ತಿಳಿಬೇಕು. ಉಪಾಸನೆ ಮಾಡಬೇಕಾದ್ರೆ ಕೂಡ ಏನಾಗಿರಬೇಕು? ಎಲ್ಲ ಉಪಾಸನೆಗೆ ಪ್ರಯತ್ನ ಪಡಬೇಕು. ಆದರೆ ಯಾವ ಉಪಾಸನೆ ಆಗೋದೆಲ್ಲ ಬಿಟ್ಟುಬಿಡ್ಬೇಕು ಅಷ್ಟೇ ಹೊರತು ಏನು ಮಾಡಾಗಿಲ್ಲ. ಬಿಡೋ ಉದ್ದೇಶ ಇಟ್ಕೊಂಡು ಓದಬಾರ್ದು ಯಾವಾಗ. ಇದು ನಮಗಲ್ಲ ಅಂತ ಎಂದೂ ತಿಳ್ಕೊಬಾರ್ದು. ನಮಗೇನು ತಿಳ್ಕೊಂಡು ಆಗದೆ ಹೋದಾಗ ಏನು ಮಾಡ್ತಾರೆ? ಆಗೋದು ಬೇರೆ ಬೇಡ. ಯಾರೋ ಬಿದ್ದು ಬಿಟ್ರು, ಬಸ್ಸಲ್ಲಿ ಕೂತಿದ್ದಾರೆ, ಯಾರೋ ಬಿದ್ದು ಎತ್ತರೆ ಅಂದರು, ಎತ್ತಲಕ್ಕೆ ಯಾರು ಹೋದರು. ಆದರೆ ಇವರು ಅವ್ರು ಟ್ರೀಟ್ಮೆಂಟ್ ಕೊಡಿ ಅಂತ ಎಲ್ಲರೂ ಹೋಗೋದಿಲ್ಲ. ಯಾರು ಹೋಗ್ತಾರೆ? ಡಾಕ್ಟ್ರು ಮಾತು ಬಿಡಿದವ್ರು ಹೋದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಡ್ಡಾಡಿ ನಿಂತ್ಕೊಂಡ್ಬಿಟ್ರೆ ಹೋಗಿಬಿಟ್ಟು ಇನ್ನೂ ಫಜಿತಾಗುತ್ತೆ. ಅವ್ರ ಕನ್ಸರ್ನ್ ತೋರಿಸ್ಬೋದೇ ಹೊರತು ಅವರೇ ಹೋಗಾಗಿಲ್ಲ. ಆ ದೃಷ್ಟಿಯಲ್ಲಿ ಉಪಾಸನೆ ಮಾಡಬೇಕಾದ್ರೆ ಇಷ್ಟೊಂದು ಲಿಮಿಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಷ್ಟೇ. ಯಾವಾಗ ಏನು ದೃಷ್ಟಿ ಇರಬೇಕು, ನಮಗೆ ಹೆಚ್ಚು ಮಾಡೋಕ್ಕಂತ ಇರಬೇಕು. ಆಗದೆ ಹೋದರೆ ಅದು ವೀಕ್ನೆಸ್ ಅಷ್ಟೇ ಹೊರತು ನಾವೇ ಲಿಮಿಟ್ ಮಾಡ್ಕೊಂಡ್ಬಿಡ್ಬಾರ್ದು. ಎಷ್ಟೋ ಜನ ಮಾಡಿ ಈ ಸರಿ ಪಾಸ್ ಇಷ್ಟು ಸಾಕು ನಮಗೆ ಅಂತ ತಯಾರಾಗದೆ ಅಷ್ಟೇ ಬಿಡ್ತಾರೆ. ಸ್ವಲ್ಪ ಹೆಚ್ಚು ಕಡೆ ಫೇಲ್ ಆಗಿಬಿಟ್ಟು ಸ್ವಲ್ಪ ಹೆಚ್ಚು ಕಡೆ ಬೇರೆ ಕತೆ ಮುಗಿತವ್ರೆ. ಹಾಗಾಗಬಾರ್ದು, ಹೆಚ್ಚು ತಯಾರಾಗಬೇಕು. ಓಂ ಪ್ರಾಪ್ತೇಶ ಸಮಂಜಸಂ ಓಂ ಯುಜ್ಯತೆ ಚ ಉಪಸಂಹಾರೋ ಅನುಪಸಂಹಾರಶ್ಚ ಯೋಗ್ಯತಾ ವಿಶೇಷ. ಯಾವಾಗ ಹೇಳಿದಾಗ ಬಡಿಸಿ ಆಯ್ತು. ಈಗ ಯಾವತ್ತು ತಿನ್ಬೇಕು, ಎಷ್ಟು ತಿನ್ಬೇಕು ಅದು ಯಾರು ಡಿಸೈಡ್ ಮಾಡಬೇಕು? ತಿನ್ನೋನು ಅಷ್ಟೇ ಹೊರತು ಹುಡುಗ ಏನು ಮಾಡಾಗಿಲ್ಲ. ಮತ್ತೆ ಹಾಕೋದು ಕೂಡ ಅವ್ರ ಕೈಲಿದೆ. ಆದರೆ ಒಂದ್ಸತಿ ತಿನ್ನೋದು ಯಾರ ಕೈಲಿದೆ? ಇವ್ರ ಕೈಲಿದೆ. ಆದ್ದರಿಂದ ಉಪಸಂಹಾರ ಮಾಡಬೇಕಾದ್ರೆ ನಿಮ್ಮ ಯೋಗ್ಯತೆ ನೋಡ್ಕೊಂಡು ಮಾಡಿ. ಅದು ಬಡಿಸ್ಬೇಕಾದ್ರೆ ಮಾತ್ರ ಇರೋದನ್ನು ಬಡಿಸಿ. ಬಡಿಸೋರಿಗೆ ಹೇಳಿದರು ಎಲ್ಲ ಬಡಿಸಿ, ತಿನ್ನೋರಿಗೆ ಹೇಳಿದರು ಶಕ್ತಿದಷ್ಟು ತಿನ್ನು. ಯಾಕೆ ನಿಮ್ಮ ಆರೋಗ್ಯ ನಮಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ನಿಮ್ಮ ಸರಿ ಮಾಡು. ಆಮೇಲೆ ಮಾತ್ರ ಕೇಳಿ ಹಾಕ್ಬೇಕು. ಫಸ್ಟ್ ಟೈಮ್ ಏನು ಮಾಡ್ಬೇಕು? ಯಾವಾಗಲೂ ಎಲ್ಲನೂ ಹಾಕಬೇಕು. ಮುಂದೆ ಬರುತ್ತೆ ಕಾಲ, ಈ ಬ್ಯಾಚ್ ಇಲ್ಲಿ ಕೂಡಿ ಆ ಬ್ಯಾಚ್ ಇಲ್ಲಿ ಬರ್ಬೋದು. ತುಂಬ ಲಿಮಿಟ್ ಬಂದುಬಿಟ್ರೆ ಕಷ್ಟ ಆದಾಗ ಬೇರೆ ಬೇರೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಕೊನೆಗೆ ಎಲ್ಲಿ ಬರುತ್ತೆ? ಫೇಲ್ ಆಗೋರು ಈ ಕಡೆ, ಪಾಸ್ ಆಗೋರು ಈ ಕಡೆ ಅಂದರೆ ಅವ್ರು ಇದ್ದಾರು ಏನು ಮಾಡ್ಬೇಕು? ಇವತ್ತೆ ಮ್ಯಾಥ್ಸ್ ಫಿಕ್ಸಿಂಗ್ ಆಗೋದು. ಉಪಸಂಹಾರ ಅಂದರೆ ಪ್ರಾಕ್ಟಿಕಲ್. ಇದರಲ್ಲಿ ಇದೆ ಅಂತ ತಿಳ್ಕೊಡೋದು ಏನದು? ಟಿ ವಿ ನೋಡೋದು ಬೇರೆ, ಟಿ ವಿ ಆಪ್ರೇಟ್ ಮಾಡೋದು ಬೇರೆ. ಟಿ ವಿ ಆಪ್ರೇಟ್ ಮಾಡೋದೆಲ್ಲ ಏನದು? ಒಳಗಿಂದ ಸ್ಮೂತ್ ಸೆಟ್ ಮಾಡಿ ಅದಕ್ಕೆ ಎಕ್ಸ್ಪರ್ಟ್ಸ್ ಎಲ್ಲರ ಕೈಲಿ ಆಗೋದಿಲ್ಲ ಅದು. ಬಟ್ ಇದೇ ತಿಳ್ಕೊಂಡು ಇಲ್ಲ ಅಂತ ತಿಳ್ಕೊಬಾರ್ದು, ಇದೇ ಅಂತ ತಿಳ್ಕೊಂಡಿರ್ಬೇಕು. ನೋಡೋ ಕೆಲಸ ಮಾತ್ರ ಇವ್ರು ಮಾಡಬೇಕು. ಅನುಪಸಂಹಾರ ಅದು ಕೈಲಿ ಆಗಲ್ಲ. 20 ಪಾತ್ರೆ ಇದೆ, ತೊಗೊಂಡ್ಬೇರಿ ಅಂದರು. ಕೆಲವು ತಂದ ದೊಡ್ಡ ಅಂಡೆ ತರ್ಲಕ್ಕಾಗಲ್ಲ ಅಷ್ಟೇ ಅಷ್ಟೇ. ಸಾಮಾನು ಅದು ನಮಗೆ ಅರ್ಥ ಆಗಲ್ಲ. ಇಲ್ಲೇ ಒಯ್ಯೋರಿದ್ದಾರೆ, ನಮಗಾಗಲ್ಲ ಅಷ್ಟೇ. ಅಷ್ಟು ತಿಳ್ಕೊಂಡ್ರೆ ಸಾಕು. ಹೇಳಿದ್ನೆಲ್ಲ ಮೆಡಿಕಲ್ ಸ್ಟೋರ್ಸ್ ಹೋಗ್ತೀರಿ, ಸ್ಟೋರ್ಸ್ನಲ್ಲಿ ಅಂತ ಹೇಗಿಟ್ಟಿರ್ಬೇಕು? ಶಾಪಲ್ಲಿ ಎಲ್ಲ ಇಟ್ಟಿರಬೇಕು. ನೀವು ಕೇಳಿದ್ರೆ ಎಲ್ಲ ತೊಗೋಬಾರ್ದು. ಎಷ್ಟು ತೊಗೋಬೇಕು? ಅವನು ಬೇಕಾಗಬೇಕು ಎಲ್ಲ ಕೊಟ್ಬಿಡು ಅಂತ ಹೇಳಿದ್ರೆ ಒಂದು ಶಾಪ್ ಓಪನ್ ಮಾಡಬೇಕಾಗತ್ತೆ. ತಿಂದುಬಿಟ್ಟು ಸತ್ತೇ ಹೋಗ್ತಾರೆ. ಹಾಗೆ ಮಾಡಾಗಿದೆ. ಇರೋದೆಲ್ಲ ಇರಬೇಕು. ಕೊಡೋದು ಮಾತ್ರ ಡಾಕ್ಟ್ರು ಅಷ್ಟೇ. ತಂದು ಕಿಟ್ಟಲ್ಲಿ ಎಲ್ಲ ಕೊಲ್ಲಕ್ಕೆ ಹೋಗಬಾರ್ದು. ಏನು ಬೇಕೋ ಅದು ಮಾತ್ರ ಕೊಡಬೇಕು. ಇವರು ಏನು ಬೇಕೋ ಅದು ಮಾತ್ರ ತೊಗೋಬೇಕು. ಅದು ದಿವಸ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಬಡಿಸ್ಬೇಕಾದ್ರೆ ಎಲ್ಲ ಬಡಿಸ್ಬೇಕು. ಔಷಧಿ ಎಲ್ಲ ಕೊಡಬಾರ್ದು. ಔಷಧಿ ಎಷ್ಟು ಕೊಡಬೇಕು? ಅವ್ರಿಗೆ ಬೇಕಾದಷ್ಟು ಮಾತ್ರ ಕೊಡಬೇಕು. ಅದು ಡೋಸೇಜ್ ಮಾತ್ರ. ಇದು ಹಾಗೆ ಆಮೇಲೆ ಸ್ಟಾಪ್ ಅಂತ ಹೇಳಬೇಕು. ಇದು ಅನ್ನದ್ದು ಹಾಗಲ್ಲ. ನಿಮ್ಮ ಯೋಗ್ಯತೆ ನೋಡಿದ್ರೆ ಇಲ್ಲಿ ಮಾತ್ರೆಗಳು ಇವ್ರ ಯೋಗ್ಯತೆ ಅಲ್ಲ. ಮಾತ್ರೆಗಳು ಡಾಕ್ಟ್ರ್ ಯೋಗ್ಯತೆ ಬೇಕಾದ್ರೆ ತಿರ್ಬೇಕೆ ಹೊರತು ಬೇರೆ ಇಲ್ಲ. ಊಟ ಮಾತ್ರ ಅವನು ಜಡ್ಜ್, ಇವ್ರು ಜಡ್ಜ್ ಅಲ್ಲ. ನಾವೆಲ್ಲಿ ಎಲ್ಲ ಗೊತ್ತಿರುತ್ತೆ ನಮಗೆ. ಶಾಸ್ತ್ರಕ್ಕೆ ಹೋದಾಗ ಎಲ್ಲ ಕೈ ಬಿಟ್ಬಿಡ್ತಾರೆ. ಅದು ಸಪ್ರೇಟ್ ಮಾಡಿಬಿಟ್ಟು ಸಾವಿರಾರು ಅರ್ಥದ ಪ್ರಶ್ನೆ ಕೇಳಿಬಿಡ್ತಾರೆ. ಉಪಯೋಗ ಇಲ್ಲ. ಓಂ ಸರ್ವಾಭೇದ ಅನ್ಯತ್ರ ಇವೆ ಸರ್ವಗುಣಯುಕ್ತ ತೇರ ಉಪಾಸನಾದ ಅನ್ಯತ್ರೈವ ಫಲೇ ಬ್ರಹ್ಮಾದಯೋ ಭವಂತಿ. ಹೆಚ್ಚೆಚ್ಚು ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಿದ್ಧಿ ಜಾಸ್ತಿ ಬರುತ್ತೆ. ಬೇಸಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟ, ಅವನಿಗೆ ಸಿಗೋ ಕೆಲಸನೇ ಬೇರೆ. MSc ಮಾಡಿದ, ಸಿಗೋ ಕೆಲಸ ಬೆಟರ್, ಮಚ್ ಬೆಟರ್. ಬೇಸ್ ಇನ್ನೂ ಬೆಟರ್ ಆಯಿತು. ಆ ಥರ ಅದು ಬ್ರಹ್ಮಾದಿಗಳು ಎಲ್ಲ ಉಪಾಸನೆ ಯಾತಕ್ಕೆ ಮಾಡ್ತಾರೆ ಅಂದರೆ ಅದಕ್ಕೆ ಅಷ್ಟು ಮೇಲಿದ್ದಾರೋ. ಯಾರು ಬರೀ ಜಸ್ಟ್ ಪಾಸಿ ಟ್ರೈ ಮಾಡ್ತಾರೋ ಹೆಚ್ಚೆಚ್ಚು ನಿರೀಕ್ಷೆ ಮಾಡೋಕ್ಕೆ ಬರೋದಿಲ್ಲ ಅವರು. ಎಷ್ಟೋ ಅಷ್ಟೇ. ಇದು ಹಾಗಲ್ಲ. ಏನು ಮಾಡ್ತಾರೆ ಇದರಲ್ಲಿ? ಬ್ರಹ್ಮಾದಿಗಳು ನಾವು ಏನು ಮಾಡಬೇಕು? ಯಾವಾಗಲೂ ಕೂಡ ನಾವು ಅವ್ರನ್ನ ಇದು ಮಾಡಕ್ಕೆ ಹೋಗಬಾರ್ದು. ಆದಷ್ಟು ನಾವು ಫಸ್ಟು ಹೋಗ್ಲಿಕ್ಕೆ ಯಾವಾಗ ಅವ್ರ ಸ್ಪೀಡ್ ಜಾಸ್ತಿ ಅಂತ ಗೊತ್ತಾದ್ರೆ ಏನು ಮಾಡಬೇಕಾಗ ಬಿಟ್ಟುಬಿಡ್ಬೇಕು. ಅಡ್ಡ ಹೀಗೆ ಅವ್ರು ಹೀಗೆ ಹೋದ್ರು ಈ ಕಡೆ ಹೀಗೆ ಬರೋದು ಮಾಡಿಬಿಟ್ರೆ ತಪ್ಪಾಗುತ್ತೆ. ಅದರಿಂದ ಏನಾಗುತ್ತೆ? ಅವರಿಗೂ ತೊಂದರೆ, ಇವರಿಗೂ ತೊಂದರೆ. ಗೊತ್ತಾಗುತ್ತೆ. ಫಸ್ಟ್ ನೋಡ್ತಾನೆ, 2 ಕಾರ್ ಹೋಗ್ತಿರುತ್ತೆ, ಮುಂದೆ ಅವ್ರಿಗೆ ಟ್ರೈ ಮಾಡ್ತಾನೆ. ಅವ್ನು ಇಂಪೋರ್ಟೆಡ್ ಕಾರು ಸಿಕ್ಕಾಪಟ್ಟೆ ಚೆನ್ನಾಗಿರೋದು.
ಯಾವಾಗ ಗೊತ್ತಾಗುತ್ತೆ ಸಬ್ಬಿಟ್ಟು ಬಿಡ್ತಾರೆ ಹೋಗಿ ಅಂತೇಳಿ. ಅದು ವಿವೇಕ, ಅದು ಜೀವನದಲ್ಲೂ ಹಾಗೆ ಆಗೋದಿಲ್ಲ. ಅದನ್ನು ನಾವು ದಾಟಕ್ಕೆ ಹೋದರೆ ಇಬ್ಬರು ದೊಡ್ಡ ಇವನಿಗೆ ಸ್ಪೀಡ್ ಇಲ್ಲ ಮಾಡಕ್ಕೆ ಹೋಗ್ತಾರೆ, ಪಾರ್ಟಿ ಹೊಡೆದೋಗ್ಬಿಡ್ತಾರೆ. ಅದು ಗುಡ್ಮನ್ಸ್ ಎಷ್ಟಿದೆ ಯೋಚನೆ. ದೊಡ್ಡವರು ಸಾಧಕರು ಬಂದಾಗ ಮುಂದೆ ಹೋಗಿ ಅಂತ ಕಳಿಸ್ಬೇಕು. ಕಡಿಮೆ ಇದ್ದಾಗ ಅವ್ರು ಹಿಂದೆ ಬಿಟ್ಟು ತಾನು ಬಂದು ಹೋಗ್ಬೇಕು. ಸಮ ಇದ್ದಾಗ ಆದಷ್ಟು ಆಪ್ಟಿಮಮ್ ಒಂದ್ಸರ್ತಿ ನೀನು ಒಂದ್ಸರ್ತಿ ಆ ಮ್ಯಾಚ್ ಆಗ್ತಾ ಇರುತ್ತೆ, ಹೋಗ್ತಾರೆ. ಅದು ಎಲ್ಲದಕ್ಕೂ ಒಂದೇ ಕೈಟ್ಕೊಂಡ್ರೆ ಏನಾಗುತ್ತಾಗ ಇವನು ಸಾಧನೆ ಆಗೋದಿಲ್ಲ, ಉಳಿದವ್ರದ್ದು ಕೆಡಿಸ್ತಾನ ಆದ್ದರಿಂದ ಎಂದು ಹಾಗೆ ಮಾಡಿಕೊಡೋದು. ಅದಕ್ಕೆ ಹೇಳ್ತಾರೆ ಸರ್ವಗುಣಯುಕ್ತತ್ವೇನ ಉಪಾಸನಾತ್ ಅನ್ಯತ್ರೈವ ಫಲೇ ಬ್ರಹ್ಮಾದಯೋ ಭವಂತಿ. ಒಂದು ಫಲ ಮುಕ್ತಿ ಕಾಮನ್ ಫ್ಯಾಕ್ಟ್ರಿ ಅಡುಗಾಗ್ಬಿಡುತ್ತೆ. ಆದರೆ ಆ ಲೆವೆಲ್ ಇದೆಯಲ್ಲ ಅದು ಎಲ್ರಿಗೂ ಬರೋದಿಲ್ಲ. ಅದು ಬರಬೇಕಾದ್ರೆ ಸಾಧನೆ ಹೆಚ್ಚು ಮಾಡಿರಬೇಕು. ಮಾಡ್ಬೇಕಾದ್ರೆ ಏನಿರಬೇಕು, ಈಗ ಟ್ರ್ಯಾಕ್ಟರ್ನ 100 ಕಿಲೋಮೀಟರ್ ಓಡಿಸೋದು, 100 ಕಿಲೋಮೀಟರ್ ಡಿಸೈನೇ ಮಾಡಿಲ್ಲ ಫಸ್ಟ್ ಅದನ್ನು. ಅದು ಮಾಡಿಬಿಟ್ರೆ ಏನಾಗುತ್ತೆ, ಟ್ರ್ಯಾಕ್ಟರ್ ಆಗೋದಿಲ್ಲ. ಅದು ಯಾಕೆ ಕಾರ್ ಆಗಿಬಿಡುತ್ತೆ ಅಷ್ಟೇ. ಕಾರನ್ನು ಆ ರೀತಿ ಮಾಡೋದಿಲ್ಲ, ಕಡಿಮೆ ಮಾಡೋದಕ್ಕೆ ಹೋಗೋದಿಲ್ಲ. ಆದಷ್ಟು ಬುದ್ಧವಾಗಿ ಮಾಡಿರ್ತಾರೆ. ಟ್ರ್ಯಾಕ್ಟರ್ನವನು ಕಾರಿ ದಾರಿ ಕೊಡೋದು ಎಷ್ಟು ಮೂರ್ಖತಾನೋ, ದೊಡ್ಡವ್ರು ಬಂದಾಗ ದಾರಿ ಕೊಡೋದಿಲ್ಲ ಅಂತ ಹೇಳಿದ್ರೆ ಅಷ್ಟೇ ದಡ್ತಾನೆ ಮಾಡಿದಾಗತ್ತೆ, ಮಾಡಿಕೊಡ್ದಾಗ. ಇತರೇತು ಯಥಾ ಯೋಗಂ. ನಂದು ಕಾರು ನಿಂದು ಕಾರು ಜೋರು ಮಾಡ್ಬೋದು, ಇದಕ್ಕೆ ಜೋರು ಮಾಡೋಕ್ಕಾಗತ್ತಾ? ನನ್ನ ಟ್ರ್ಯಾಕ್ಟ್ರು ಇಬ್ಬರು ವೆಹಿಕಲ್ಲೇ ಆ ಥರ ನಮ್ಮದು ಹಾಗೆ ಮಾಡ್ತಿರೋದು. ಈಗ ಎಲ್ಲರೂ 2 ಕೈ 2 ಕಾಲೆಲ್ಲ ಇರೋದ್ರಿಂದ ಎಲ್ಲರೂ ಸಮ ಸರಿಯಾಗಿದೆ. ಇಂಜಿನಿಯರ್ ಡಾಕ್ಟರ್ ಯಾಕೆ ಹೋಗ್ತೀವಿ, ಇಂಜಿನಿಯರ್ಸ್ ಹೋಗಾಗಿದ್ರೆ ಔಷಧಿಗೆ ಅವ್ರಿಗೆ 2 ಕೈ 2 ಕಾಲೆಲ್ಲ ಇದೆಯಲ್ಲ, ತಪ್ಪದು. ಇಷ್ಟೆಲ್ಲ ಗಲಾಟೆ ಮಾಡೋದು ಅಲ್ಲೇ ಬೇರೆ ಮಾಡ್ತಾರೆ. ಆಗಿದ್ರೆ ಅದು ಒಳ್ಳೆ ಡಾಕ್ಟರ್ಸ್ ಹೋಗುತ್ತಾರೆ ಜೊತೆಗೆ, ಒಳ್ಳೆ ಡಾಕ್ಟರ್ಸ್ ಹೋಗೋದು. ಯಾಕೆ ಹೇಳ್ಬೇಕಾಗಿದ್ರೆ ತಾರತಮ್ಯ ಪೂರ್ಣಗೆ ಆಗಲಿಲ್ಲ. ಈಗ ಎಲ್ಲ ಒಪ್ಕೋತಾರೆ, ಮಾತ್ರ 1000. ಸರ್ವಗುಣಯುಕ್ತತ್ವೇನ ಸಂಪೂರ್ಣ ಉಪಾಸನಾತ್ ಬ್ರಹ್ಮ. ಬ್ರಹ್ಮದೇವ್ರ ಉಪಾಸನೆ ಹೇಗಿದೆ ಗೊತ್ತಾ? ಯಾವುದು ಬಿಡೋದಿಲ್ಲ ಅವರು. ವೇದದಲ್ಲಿ ಹೇಳಿದ್ದೆಲ್ಲ ಮಾಡ್ತಾರೆ, ಆದ್ದರಿಂದ ಬ್ರಹ್ಮದೇವರಾಗಿದ್ದಾರೆ. ಗೊತ್ತಾಯ್ತಾ? ಸಂಪೂರ್ಣ ಆನಂದ ಫಲಭಾಗ, ಇದು ಎಷ್ಟು ಇಂಪಾರ್ಟೆಂಟ್. ಸಂಪೂರ್ಣ ಆನಂದ ಸಿಗೋದು ಅವರೊಬ್ಬರಿಗೆ. ಸಂಪೂರ್ಣ ಆನಂದ ಏನು ಗೊತ್ತಾ? 2, ಒಂದು ಕೃಪ್ತಾನಂದ, ಇನ್ನೊಂದು ಆನಂದ ಉನ್ನಾಹ. 2 ಸಿಗೋದು ಹಾಗೆ ಅವರಿಗೆ ಮಾತ್ರ, ಬೇರೆಯವರಿಗೆ ಸಿಗೋದಿಲ್ಲ. ಉಳಿದವರಿಗೆಲ್ಲ ಕೃಪ್ತಾನಂದ ಖಾಸ ಇಲ್ಲ ದೇವತೆಗಳಿಗೆ. ಬಟ್ ಯಾವ್ದು ಮಿಸ್ ಆಗ್ಬೋದು? ಆನಂದ ಉನ್ನಾಹ ಕಡಿಮೆ ಆಗ್ಬೋದು. ಉಳಿದವರಿಗೆ ಕೃಪ್ತಾನಂದನೂ ಹೋಗ್ಬಿಡ್ಬೋದು. ಇದೆಲ್ಲ ಯೋಚನೆ ಮಾಡಿದೆ. ಮುಕ್ತಿಯಲ್ಲೂ ಕೂಡ ತಾರತಮ್ಯ ಇರೋದ್ರಿಂದ ಜ್ಞಾನ ಬರೋದಕ್ಕಿಂತ ಮುಂಚೆ ಜ್ಞಾನ ಬರಲಿ ಅಂತ ಹೇಳಿ ಸಾಧನೆ ಮಾಡಬೇಕು. ಜ್ಞಾನ ಬಂದ ಮೇಲೂ ಕೂಡ ಆನಂದ ವೃದ್ಧಿ ಆಗಲಿ ಅಂತೇಳಿ ಏನು ಮಾಡ್ತಾರೆ, ಸ್ಯಾಲ್ರಿ ಒಂದೇನೆ, ಅದೇ ಇನ್ನೊಂದು ಕಡೆ ಸೇರ್ಕೊಂಡ್ಬಿಡ್ತಾರೆ. ಯಾಕೆ, ಇಲ್ಲೂ ಫರ್ದರ್ ಆಪರ್ಚುನಿಟೀಸ್ ಇದೆ, ಇಲ್ಲಿ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ, ಅಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೆ. ಅದು ತಪ್ಪಲ್ಲ. ಎಲ್ಲ ಹಾಗಾದ್ರೆ ಮೀನಿಂಗ್ ಇಲ್ಲ ಅದರ. ಇತಿ ಸ್ಥಾನಭೇದಾಧಿಕರಣಂ ಸರ್ವ ಅಭೇದಾಧಿಕರಣಂ ಸರ್ವೇಷಾಂ ಮುಮುಕ್ಷೂಣಾಂ ಕಿಯನ್ ನಿಯಮೇನ ಉಪಾಸ್ಯವಿತಿ ಆಹ. ಹಾಗಿದ್ರೆ ಕಂಪಲ್ಸರಿ ಎಷ್ಟಪ್ಪ ಮಾಡಬೇಕೀಗ? ಈ ಪ್ರಶ್ನೆ ಬಂತು. ಹೇಳ್ತಾರಲ್ಲ ಆನ್ಸರ್ ಏನೇ 6 ಅಂಡ್ ರಿಮೈನಿಂಗ್ ಔಟ್ ಆಫ್ 8 5 ಮಾಡುವಂತಾರೆ ಅಷ್ಟೇ. ಆ ಥರ ಕಂಪಲ್ಸರಿ ಕ್ವಶನ್ ಒಂದಿರುತ್ತೆ ಯಾವಾಗ. ನಮಗೆ ಎಷ್ಟೊತ್ತು ಗೊತ್ತಿಲ್ಲ, ಮಿನಿಮಮ್ ಎಷ್ಟು ಮಾಡ್ಬೇಕು ಹೇಳಿ ಅಂದರೆ ಇಷ್ಟು ಮಾಡಬೇಕು. ಮಿನಿಮಮ್ ರಿಕ್ವೈರ್ಡ್ ಫಾರ್ ಪಾಸ್ 35 ಆಗೋ 4 ಕೂಡ ಉಪಾಸನೆ ಮಾಡಬೇಕು. ಏನು ಪಾಸ್ ಅಂದರೆ ಮುಕ್ತಿಗೆ ಹೋಗ್ಲಿಕ್ಕೆ ಅಷ್ಟು ಬೇಕೇ ಬೇಕು. ಏನ ಉಪಾಸನೆಯಲ್ಲಿ 4 ಕೂಡ ಅದು ಹೇಳ್ತಾರೆ. ಆನಂದಾದಯ ಪ್ರಧಾನಸ್ಯಾವೋ ಸರ್ವೇಷಾ ಮುಮುಕ್ಷೂಣಾಂ ಕಿಯನ್ ನಿಯಮೇನ ಉಪಾಸ್ಯಂ ಇತಿ ಆಹಾ. ಎಷ್ಟು ಉಪಾಸನೆ ಮಾಡಬೇಕು ಮಿನಿಮಮ್ ಅಂತ ಕೇಳಿದ್ರೆ ಹೇಳ್ತಾರೆ ಆನಂದಾದಿ 4 ಮಾಡಬೇಕು. ಅದನ್ನ ಆನಂದಾದಿ ಇದೆ 4 ಅಂತ ಹೇಳ್ತಾರೆ ಡೀಟೇಲ್ಸ್. ಪ್ರಧಾನ ಫಲಸ್ಯ ಮೋಕ್ಷಸ್ಯ ಅರ್ಥೇ ಆನಂದೋ ಜ್ಞಾನಂ ತತ್ ಆತ್ಮ ಇತಿ ಉಪಾಸ್ಯ ಏವ. ಸಚ್ಚಿದಾನಂದ ಆತ್ಮ ಇಷ್ಟು ಮಾತ್ರ ಉಪಾಸನೆ ಎಲ್ಲರೂ ಮಾಡಬೇಕು. ಹೌದು ಹೌದು ಹೌದು. ಅವ್ರು ಇವರು ಬೇರಿದ್ದಾರೆ. ಅವರು ಈಶಕೋಟಿಯಲ್ಲಿ ಸಂಪೂರ್ಣ, ಇವರು ಜೀವಕೋಟಿಯಲ್ಲಿ ಸಂಪೂರ್ಣ. ಜೀವಕೋಟಿ ಹೇಳಲಿಲ್ಲ, ಇವರು ಸಾಧಕರಲ್ಲ, ಸಿದ್ಧರು. ಮಹಾಲಕ್ಷ್ಮಿ ಸಿದ್ಧರು, ಅವರು ನಿತ್ಯ ಮುಕ್ತರು. ಅವ್ರ ಬಗ್ಗೆ ಇವರ್ಯಾಕೆ ಬರ್ತಾರೆ? ಸ್ಟೂಡೆಂಟ್ಸ್ ಪ್ರೊಫೆಸರ್ ಯಾಕೆ ಹೆಸರಾಗ್ತಾರೆ? ಬರೋದು ಅಲ್ಲಲ್ಲ, ಇದೇ ಕ್ಲಾಸೇ ಬೇರೆ. ಅವರು ಸಿದ್ಧರು ಬೇರೆ, ಇವರು ಬೇರೆ. ಪಾಸಾದವ್ರು ಓದ್ತಾ ಕೂತಿದ್ದಾರೆ, ಪರೀಕ್ಷೆಗೆ ಓದ್ತಾ ಕೂತಿದ್ದಾರೆ. ಪಾಸಾದವ್ರು ನೋಡ್ಬೇಕಾದ್ರೆ ಏನಿದೆ ಅವರಿಗೀಗ ಫರ್ದರ್ ನಾಲೆಜ್ ಇಂಪ್ರೂವ್ಮೆಂಟ್. ಇವ್ರಿಗೆ ಹಾಗಲ್ಲ, ಪಾಸ್ ಆಗಲಿಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಅದು ಪಾಸಿನ ಪ್ರಶ್ನೆ ಇಲ್ಲ, ಪಾಸ್ ಆಗಿಬಿಟ್ಟಿದೆ. ಹಾಗೆ ಪ್ರಿಯಶಿರಸ್ವಾದಿ ಅಪ್ರಾಪ್ತಿ ಉಪಚಯಾಪಚಯೋ ಹಿ ಚೇತ್. ಅದಕ್ಕೆ ಸಚ್ಚಿದಾನಂದಾತ್ಮೇತಿ ಬ್ರಹ್ಮೋಪಾಸ ವಿನಿಶ್ಚಿತ. ಬ್ರಹ್ಮೋಪಾಸ ಬ್ರಹ್ಮದೇವರಲ್ಲ ಇಲ್ಲಿ. ಪರಮಾತ್ಮರ ಉಪಾಸನೆಯನ್ನ
ಅತ್ಯಂತ ನಿಶ್ಚಿತವಾಗಿ 4 ಮಾಡಲೇಬೇಕು. ಸತ್ ಚಿತ್ ಆನಂದ ಆತ್ಮ ಅಂತ ಮಾಡಲೇಬೇಕು. ಯಾವ್ದು ಅದೇ ಹೇಳ್ತಿರೋದು, ಈಗ ಕಂಪಲ್ಸರಿ ಅದು ಎಲ್ಲರೂ ಆಯ್ತಲ್ಲ, ಕೆಲವರು ಮಾತ್ರ ಕಂಪಲ್ಸರಿ ಆಗೋದೇ ಇಲ್ಲ, ಆಪ್ಷನಲ್ ಆಗಿಬಿಡುತ್ತೆ, ಎಲ್ಲರೂ ಮಾಡಲೇಬೇಕಲ್ಲ. ಸರ್ವೇಶಾಚ್ಯ ಮುಮುಕ್ಷೂಣ. ಈಗ ಈ ಪ್ರಶ್ನೆ ಮಾಡಿದರೆ ಬ್ರಹ್ಮದೇವರ ಸಚ್ಚಿತಾನಂದ ಉಪಾಸನೆ ಮಾಡ್ತಾರ ಅಂದರೆ ಎಲ್ಲ ಮಾಡೋ ಹುಟ್ಟು ಸೇರಿದಾಗ ಮಾಡಲೇಬೇಕು. ಸರ್ವೇಶಾಚ್ಯ ಮುಮುಕ್ಷೂಣಾಂ ಫಲ ಸಾಮ್ಯಾತ್ ಅಪೇಕ್ಷಿತ ಐತಿ ಬ್ರಹ್ಮತರಕ್ಕೆ. ಇಲ್ಲದ ಹೋದ್ರೆ ಏನಾಗ್ತಿತ್ತು ಗೊತ್ತಾ, ಒಂದು ಸಾಮ್ಯ ಇದೆ, ಮುಕ್ತಿ ಅನ್ನೋ ಸಾಮ್ಯ ಎಲ್ಲರಿಗೂ ಸಿಗಬೇಕು, ಸಚ್ಚಿದಾನಂದ ಆತ್ಮ. ಆದರೆ ಆನಂದದಲ್ಲಿ ಎಲ್ಲ ಒಂದೇ ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉಪಾಸನೆಯಲ್ಲಿ ಹೆಚ್ಚೆಚ್ಚುಗಳು ಉಪಾಸನೆ ಮಾಡಬೇಕು. ಪಾಸಾಗೋ ಸ್ಟೇಜ್ವರೆಗೂ ಬರೆಯೋದೊಂದು, ಆಮೇಲೆ ರ್ಯಾಂಕ್ ನೆಕ್ಸ್ಟ್. ಈಗ 2 ಭಾಗ ಇದೆ. ಈಗ ಕೆಲವರು ಫಸ್ಟ್ ಕ್ಲಾಸ್ ಬಂದರೆ ಸಾಕು, ಕೆಲವರು ಸೆಕೆಂಡ್ ಕ್ಲಾಸ್ ಸಾಕು, ಜಸ್ಟ್ ಪಾಸ್ ಸಾಕು, ಕೆಲವರು ಈ ಸರ್ತೆ 20 ಬಂದು 30 ಬಂದು ಫೇಲ್ ಆದ್ರೆ ಪರವಾಗಿಲ್ಲ, ಸ್ವಲ್ಪ ಸೇರ್ಬೇಕಲ್ಲ ಆ ಥರ. ಕೆಲವರು ಮಾತ್ರ 100 ತಗೊಳ್ಬೇಕು. ಬ್ರಹ್ಮದೇವ್ರ ಹಾಗೆ ಪರಾನಂದ ವರದ ಆನಂದ ತೀರ್ಥ ಪರಾನಂದ ಬುಡದಲ್ಲಿ ಪರಾನಂದ ಸಿಗೋದಿಲ್ಲ. ಪರ ಶಬ್ದಕ್ಕೆ ಅರ್ಥ ಏನೋ ಪೂರ್ಣ. ಇಲ್ಲಿದ್ದಾರೆ ಪದ ಇದೆ ನೋಡಿ, ಪೂರ್ಣಾನಂದ ಬರೋದು ಅವ್ರಿಗೆ ಮಾತ್ರನೇ. ಇಲ್ಲಿ ವಾಕ್ಯ ಬಂತಲ್ಲ, ಸಂಪೂರ್ಣೋಪಾಸನಾ ಬ್ರಹ್ಮ ಸಂಪೂರ್ಣ ಆನಂದ ಭಾಗವೇ. ನಿಮ್ಮ ಸರಿಯಾಗಿ ತಿಳಿದ್ರು ಎಲ್ಲದಕ್ಕೂ ಬರೆದಿದೆ ಅಂತ ಕಂಪಲ್ಸರಿ, ಪ್ರತಿಯೊಂದು ಬರೆದಾಕ್ಬಿಟ್ಟಿದೆ. ಎಷ್ಟು ಕೊಡಬೇಕು ಮಾರ್ಕ್ಸ್? ಈಗ 100 ಕೊಡಬೇಕು. ಸೊ ಪಾತ್ರದವರಿಗೆ ಮುಕ್ತರಿಗೆಲ್ಲ ಏನಿಲ್ಲ, ಅಷ್ಟೇ ಆನಂದ ಅಲ್ಲ, ಬೇರೆ ಆಗತ್ತೆ. ಇಲ್ಲೆಲ್ಲ ದುಡ್ಡಿನಲ್ಲಿ ಫೈನಲ್ ಮಾಡಿದರೆ ಅಲ್ಲಿ ಆನಂದದಲ್ಲಿ ಫೈನಲ್ ಮಾಡ್ತಾರೆ, ಆನಂದ ಫೈನಲ್. ಓಂ ಪ್ರಿಯ ಶಿರಸ್ವಾದಿ ಅಪ್ರಾ